ಹಾಯ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ತೀರಾ ಮತ್ತು ದೈವಿಕ ಸಂದೇಶ ಏನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಹೋಗೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅವಕಾಶಗಳು ಹುಡುಕಿ ಬರ್ತಾ ಇದೆ, ಓಕೆ, ಮತ್ತು ದೈವಿಕ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ಹೊಸ ಪ್ರೀತಿ ಶುರುವಾಗುತ್ತಾ, ಅಥವಾ ಇರುವಂತಹ ಸಮಸ್ಯೆಗಳ ಅಡೆತಡೆಗಳು ಕಡಿಮೆ ಆಗುತ್ತಾ, ಅಥವಾ ನಿಮ್ಮ ಫೈನಾನ್ಷಿಯಲ್ ಏನಾದರೂ ಲಾಸ್ ಅನುಭವಿಸ್ತಾ ಇದ್ರಿ ಅಂದರೆ ಅಲ್ಲಿ ಏನಾದರೂ ನಿಮಗೆ ಗ್ರೋತನ್ನು ನೋಡ್ತೀರಾ ಅನ್ನೋದನ್ನು ನೋಡ್ತಾ ಹೋಗೋಣ ಇವತ್ತಿನ ರೀಡಿಂಗಲ್ಲಿ. ಓಕೆ, ಥ್ಯಾಂಕ್ ಯು. ತುಂಬ ಫಾಸ್ಟಾಗಿ ಬರ್ತಾ ಇದೆ ಕಾರ್ಡ್ಸ್ ಎಲ್ಲ. ತುಂಬ ಬೇಗನೆ ನಿಮಗೆ ವಿಷಯಗಳನ್ನು ತಲುಪಿಸ್ಬೇಕು ಅಂತ ಹೇಳಿ ಬ್ರಹ್ಮಾಂಡ ಕಾಯ್ತಾ ಇದೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವಕ್ಕೆ, ಥ್ಯಾಂಕ್ ಯು. ಓಕೆ, Queen of Cups, the Moon, Strength, King of Swords. Wow, 10 of Cups. ಓಕೆ, ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ಗಳ ಅನುಭವಿಸ್ತಾ ಇದ್ದೀರಾ, ಚೇಂಜಸ್ಗಳನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ತುಂಬಾ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ಇಲ್ಲಿ ಒಂದು ಸೀಕ್ರೆಟು ಯಾವುದೋ ಒಂದು ವಿಚಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾರಿಂದನೂ ನಿಮಗೆ ಒಂದು ವಿಷಯ ಗೊತ್ತಾಗಬೇಕು, ಆದರೆ ಗೊತ್ತಾಗ್ತಾ ಇಲ್ಲ. ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೂ ಗೊತ್ತಾಗ್ತಾ ಇಲ್ಲ. ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಒಂದು ಸ್ವತಂತ್ರವಾಗಿ ಬದುಕಬೇಕು, ನಾನು ನನ್ನ ಜೀವನದಲ್ಲಿ ಈ ಯಾವುದೇ ಥರದ ಅಡೆತಡೆಗಳು ಇಲ್ಲದೆ ನಾನು ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಇದ್ದೀರಾ. ಆದರೂ ಎಮೋಷ್ನಲಿ ತುಂಬಾ ವೀಕ್ ಆಗಿದ್ದೀರಾ. ಓಕೆನಾ? ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ ಏನಾದರೂ ನೀವು ಸಮಸ್ಯೆ ಅನುಭವಿಸ್ತಾ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ ಯಾವುದೋ ಒಂದು ವಿಚಾರ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಓಕೆನಾ? ಆ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಬಟ್ ಆ ವಿಚಾರ ನಿಮಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲಿರುವಂತಹ ಸೀಕ್ರೆಟ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆನಾ? ಯಾಕೆ ಅಂತ ಹೇಳಿದರೆ, ಇಲ್ಲಿ ನಿಮ್ಮವರೇ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮೋಸ ಮಾಡ್ತಾ ಇದ್ದಾರೆ. ನಿಮ್ಮವರೇ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿರುವಂತಹ ಸೀಕ್ರೆಟ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಹಾಗೆ ಇಲ್ಲಿ ನೀವು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ತುಂಬಾ ಎಮೋಷನಲಿ ತುಂಬಾ ಹರ್ಟ್ ಆಗಿದ್ದೀರಾ, ನೋವು ಅನುಭವಿಸಿದ್ದೀರಾ, ತುಂಬಾ ಎಲ್ಲ ರೀತಿಯಿಂದನೂ ಜವಾಬ್ದಾರಿಯಿಂದನೂ ಸಹಿತ ನೀವು ಹೋದರೂ ಸಹಿತ ಅಲ್ಲಿ ನಿಮಗೆ ತುಂಬ ನೋವಾಗಿದೆ. ಓಕೆನಾ? ಮನೇಲಾಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಅಥವಾ ಹೊರಗಿನ ಪ್ರಪಂಚದಲ್ಲಾಗಿರ್ಬೋದು, ಒಂದು ಒಳ್ಳೆಯ ಮುಗ್ಧತೆ ಇರುವಂತಹ ಮನಸ್ಸು ನಿಮ್ಮದು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಒಳ್ಳೆಯದೇ ಆಗಬೇಕು ಅಂತೀರಾ. ಬಟ್ ಆದರೆ ನಿಮಗೆ ಎಲ್ಲರೂ ನಿಮಗೆ ನೋವು ಕೊಡ್ತಾ ಇದ್ದಾರೆ, ನಿಮಗೆ ನೋವು ಮಾಡ್ತಾ ಇದ್ದಾರೆ, ತುಂಬಾ ಮೋಸ ಮಾಡ್ತಾ ಇದ್ದಾರೆ, ತುಂಬಾ ಕಿರಿಕಿರಿ ಕೊಡ್ತಾ ಇದ್ದಾರೆ. ಮಾತುಗಳಿಂದ ಆಗಿರ್ಬೋದು, ನಿಮ್ಮ ಭಾವನಾತ್ಮಕವಾದಂತಹ ಮಾತನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ, ನಿಮ್ಮ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ನಿಮಗೆ ನೋವನ್ನೇ ಕೊಡ್ತಾ ಇದ್ದಾರೆ ಹೊರತು ನಿಮಗೆ ಬೇರೆ ಯಾವುದೇ ರೀತಿಯಾದಂತಹ ಸಹಾಯ ಆಗಲಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ನಿಮ್ಮ ಬಗ್ಗೆ ಕೇವಲವಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಮಾತಾಡೋದಾಗಲಿ, ಯಾವುದೇ ರೀತಿಯಾದಂತಹ ಪ್ರಯತ್ನವೂ ಸಹಿತ ಇಲ್ಲಿ ಮಾಡ್ತಾ ಇಲ್ಲ. ನಿಮಗೆ ಅನ್ನಿಸ್ತಾ ಇದೆ, ನಾನು ಎಷ್ಟೇ ಪ್ರಯತ್ನ ಮಾಡಿ ನಾನು ಎಲ್ಲದನ್ನೂ ಒಳ್ಳೆಯದನ್ನು ಮಾಡ್ಕೊಂಡು ಹೋದರೂ ಸಹಿತ ಇಲ್ಲಿ ನನಗೆ ಈ ರೀತಿಯಾದಂತಹ ಕೆಟ್ಟದಾದಂತಹ ಮೋಸ, ಕುತಂತ್ರದ ಭಾವನೆಗಳ ನಿಮಗೆ ಸಿಗ್ತಾ ಇದೆಯಾ ಹೊರತು ಅಲ್ಲಿ ಸಿಗುವಂತಹ ಮಾತುಕತೆ, ಚುಚ್ಚು ಮಾತುಗಳು, ಅಲ್ಲಿ ಕೊಡ್ತಾ ಇರುವಂತಹ ನೋವುಗಳಿಂದನೇ ನೀವು ತುಂಬಾ ಸ್ಟ್ರಗಲ್ ಅನುಭವಿಸ್ತಾ ಇದ್ದೀರಾ, ನೋವು ಪಡ್ತಾ ಇದ್ದೀರಾ. ಇಲ್ಲಿ ದೈವಿಕ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ದೈವಿಕ ಸಂದೇಶ ನಿಮಗೇನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾನು ನಿನ್ನೆಲ್ಲ ಕಣ್ಣೀರನ್ನು ನೋಡಿದ್ದೀನಿ, ನಿನಗಾಗಿರುವಂಥ ಅನ್ಯಾಯವನ್ನು ನೋಡಿದ್ದೀನಿ. ಇದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ನಿನ್ನ ಜೀವನ, ಮುಂದಿನ ಲೈಫು ತುಂಬಾ ಒಳ್ಳೆಯದಾಗಿದೆ. ಈಗ ನೀನು ಎಷ್ಟು ಸಹಿಸ್ಕೊಂಡಿದೆಯಾ ಅಷ್ಟನ್ನು ಸಹಿತ ನಿನಗೆ ಒಂದು ಒಳ್ಳೆಯ ದಾರಿಗಳು ಮುಂದೆ ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಏನನ್ನು ಕಾಯ್ತಾ ಇದ್ದೀರೋ ಆದಷ್ಟು ಬೇಗ ಅದು ರಿಲೀಸ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಆಧ್ಯಾತ್ಮಿಕವಾಗಿ ಬಂದಿರ್ಬೋದು, ಅಥವಾ ನೀವು ಆಧ್ಯಾತ್ಮಿಕವನ್ನು ಹುಡುಕ್ತಾ ಇರ್ಬೋದು.
ಓಕೆನಾ. ಅಥವಾ ನೀವು ಯಾವುದೋ ವ್ಯಕ್ತಿಗೋಸ್ಕರ ಕಾಯ್ತಾ ಇರ್ಬೋದು, ಆ ವ್ಯಕ್ತಿನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಹಾಗಾಗಿ ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ಕಾಯುವ ಬದಲು, ಬೇರೆಯವರ ಸೀಕ್ರೆಟ್ ಕಾಯುವ ಬದಲು, ಬೇರೆಯವ್ರನ್ನ ಬದಲಾಯಿಸುವ ಬದಲು, ನಿಮ್ಮನ್ನು ನೀವು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀವು ಏನು ಅಂದ್ಕೊಂಡಿದ್ದೀರಾ, ಯಾವ ವಿಚಾರಕ್ಕೆ ಕಾಯ್ತಾ ಇದ್ದೀರಾ, ಆ ಕಾಯುವಿಕೆ ಏನಿದೆ ಅಲ್ಲ, ಅದು ಕಾಯೋದ್ರ ಬದಲು ಅದು ನಿಮ್ಮದೇ ಆದಂತಹ ಒಂದು ಜರ್ನಿ ಇದೆ, ಆ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಆ ಜರ್ನಿ ನಿಮ್ಮದಾಗಿ ನಿಮಗೋಸ್ಕರನೇ ಮುಂದೆ ನಿಮ್ಮ ದೈವಿಕ ಸಂದೇಶ ಅಂದರೆ ದೈವಿಕ ಒಂದು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಿಮಗೋಸ್ಕರನೇ ಒಂದು ದಾರಿ ಇದೆ, ಆ ದಾರಿನ ಹುಡ್ಕೊಳ್ಳಿ. ನಿಮ್ಮ ಮನಸ್ಸನ್ನು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದು ಏನು ಹೇಳುತ್ತೆ ಅದನ್ನು ಕೇಳಿ, ಒಂದು ನಂಬಿಕೆಯಿಂದ ನೀವು ಮುನ್ನುಗ್ಗಿ. ನೀವು ಬೇರೆಯವ್ರ ವಿಚಾರಕ್ಕೆ ಇಷ್ಟೊಂದು ಓವರ್ ಥಿಂಕ್ ಮಾಡೋದ್ರ ಬದಲು ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ದಾರಿನ ಕಂಡುಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಇನ್ನೂ ಏನು ಹೇಳುತ್ತಪ್ಪ, ದ ಮೂನ್ ಅಂದರೆ ಈ ಹುಣ್ಣಿಮೆ ನಂತರ ಒಂದು ಏನಿದೆ ಇಲ್ಲಿ ಕವಿದ ವಾತಾವರಣ ಅಂತ ಹೇಳ್ತಾರಲ್ಲ, ನಿಮ್ಮ ಮನಸ್ಸು ಇಲ್ಲಿ ಹಾಗೆ ಆಗಿರೋದು. ನಿಮ್ಮ ಮನಸ್ಸು ಹೇಗಾಗಿದೆಯಪ್ಪ ಅಂತ ಹೇಳಿದರೆ, ಒಂದು ಮೋಡ ಕವಿದ ವಾತಾವರಣ, ಒಂಥರ ಎಲ್ಲ ಪ್ರತಿಯೊಂದು ಯೋಚನೆಯಲ್ಲೇ ಮುಳುಗಿ ಹೋಗಿದ್ದಾರೆ. ಇಲ್ಲಿ ಸಹಿತ ಅದೇ, ನೀವು ಎಷ್ಟೇ ಯೋಚನೆ ಮಾಡಿದ್ರು ಹೊರಗಿನ ಪ್ರಪಂಚದಲ್ಲಿ ನಿಮಗೆ ಆಗ್ತಾ ಇರೋ ನೋವು, ಮೋಸ, ದೌರ್ಜನ್ಯಗಳಿಂದ ನೀವು ಎಷ್ಟು ನೋವು ಪಡ್ತಾ ಇದ್ದೀರಾ ಅಂದರೆ ಅಷ್ಟು ನೀವು ಹರ್ಟ್ ಆಗ್ತಾ ಇದ್ದೀರಾ. ಆದರೂ ಸಹಿತ ಇಲ್ಲಿ ನಿಮಗೊಂದು ದಾರಿ ಕಾಣುತ್ತೆ. ಆ ದಾರಿ ಕಾಣುತ್ತೆ ಅಂತ ಹೇಳಿದರೆ ಅದಕ್ಕೆ ಒಂದು ನಿಮ್ಮದೇ ಆದಂತಹ ಇನ್ನರ್ ವಾಯ್ಸ್ ಏನಿದೆ ಇಲ್ಲಿ ಹೇಳುತ್ತೆ. ಇನ್ನರ್ ವಾಯ್ಸ್, ನಿಮ್ಮ ಸ್ಟ್ರೆಂತ್, ನಿಮ್ಮ ಶಕ್ತಿ ನಿಮ್ಮಲ್ಲೇ ಇದೆ ಅನ್ನೋದನ್ನು ಹೇಳುತ್ತೆ. ಆದರೆ ಇಲ್ಲಿ ಮೂನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಮನಸ್ಥಿತಿ, ನಿಮ್ಮಲ್ಲಿರುವಂತಹ ಮಾನಸಿಕವಾದಂತಹ ಕಿರಿಕಿರಿಯಿಂದ ಹೊರಬರೋದನ್ನು ಹೇಳುತ್ತೆ. ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಹೊರಗಿನ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್, ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ನೀವು ಅನುಭವಿಸ್ತಾ ಇರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾಕೆ ಬರ್ತಾ ಇದೆಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಅವರಿಂದನೇ ಹೆಚ್ಚು ನೋವಾಗ್ತಾ ಇರೋದು. ಓಕೆನಾ. ಆ ನೋವಿನಿಂದ ಹೊರ ಬರಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಲ್ಲದೆ ಆ ಪ್ರಯತ್ನದಿಂದ ನೀವು ಹೊರ ಬರೋದಕ್ಕೆ ಆಗ್ತಾ ಇಲ್ಲ. ಓಕೆನಾ. ಇಲ್ಲಿ ತುಂಬಾ ನೋವು ಪಡ್ತಾ ಇದ್ದೀರಾ, ನೀವು ತುಂಬಾ ಎಕ್ಸ್ಪೀರಿಯೆನ್ಸ್ ಇದ್ರ ಪೂರ್ತಿಯಾಗಿ ನೀವು ನೋಡ್ತಾ ಇದ್ದೀರಾ, ಪ್ರತಿದಿನವೂ ನೋಡ್ತೀರಾ, ಸಂಜೆ ಬೆಳಗ್ಗೆ ಪ್ರತಿ ಕ್ಷಣವೂ ನೀವು ಅದಕ್ಕೋಸ್ಕರನೇ ನೋವು ಪಡ್ತಾ ಇದ್ದೀರಾ. ಓಕೆನಾ. ನಿಮ್ಮ ಜೊತೆ ಇರುವಂಥ ವ್ಯಕ್ತಿನ ಬದಲಾಯಿಸೋಕ್ಕೆ ಪ್ರಯತ್ನ ಮಾಡಿದರೆ ಆದರೂ ಅಲ್ಲಿ ಬದಲಾಯಿಸೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಸಿಟ್ಟು, ಕೋಪ, ಹಠ ಬರೀ ಇವೇ ನಡೀತಾ ಇದೆಯೋ ಹೊರತು, ಇದೇ ಕಿರಿಕಿರಿ ಆಗ್ತಾ ಇದೆಯೋ ಹೊರತು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಥರದ ಬದಲಾವಣೆಗಳನ್ನು ನೀವು ನೋಡ್ತಾ ಇಲ್ಲ. ಓಕೆನಾ. ತುಂಬಾ ಕಿರಿಕಿರಿ ಆಗ್ತಾಯಿದೆ, ತುಂಬಾ ನೋವಾಗ್ತಾ ಇದೆ, ಎಮೋಷ್ನಲಿ ತುಂಬ ಸ್ಟಕ್ ಆಗಿದ್ದೀರಾ, ಎಮೋಷ್ನಲಿ ತುಂಬಾ ಬ್ಲ್ಯಾಕೇಜ್ ಮಾಡ್ಕೊಂಡಿದ್ದೀರಾ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕ್ಷಣವೂ ಸಹಿತ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ. ಎಮೋಷ್ನಲಿ ತುಂಬಾ ಯಾರಿದ್ರಿಗೂ ಏನೂ ಹೇಳ್ಕೊಳಕ್ಕಾಗದೇ ಇರೋವಂತಹ ಸ್ಥಿತಿನ ನೀವು ಅನುಭವಿಸ್ತಾ ಇದ್ದೀರಾ. ಅದರಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ. ಓಕೆನಾ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಹೇಳಿದೆ. ಈ ಸ್ಟ್ರೆಂತ್ ಏನು ಹೇಳುತ್ತಪ್ಪ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಬದಲು ನಿಮ್ಮಲ್ಲಿರುವಂತಹ ಶಕ್ತಿನ ಹೊರಹಾಕಿ, ನಿಮ್ಮಲ್ಲಿರುವಂತಹ ಮುಗ್ಧತೆಯನ್ನು ಹೊರಹಾಕಿ, ನಿಮ್ಮಲ್ಲಿರುವಂತಹ ಕೋಪ ಆಗಿರ್ಬೋದು, ನೀವು ಯಾರ ಮೇಲೆ ಎಷ್ಟು ನೋವು ಇಟ್ಕೊಂಡಿದ್ರೆ ಅದನ್ನು ಹೊರಗೆ ಹಾಕಿ, ನಿಮ್ಮನ್ನೇ ನೀವು ಹಾಳು ಮಾಡಿಕೊಂಡು ನಿಮ್ಮನ್ನೇ ನೀವು ಕಿರಿಕಿರಿ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮಲ್ಲಿರುವಂತಹ ಒಂದು ಶಕ್ತಿನೂ ಇದೆ. ಓಕೆನಾ. ಆ ಶಕ್ತಿಯನ್ನು ಹೊರಹಾಕಿ, ಆ ಶಕ್ತಿಯಿಂದ ನೀವು ಇನ್ನು ನಿಮ್ಮ ಜೀವನದಲ್ಲಿ ಏನೆಲ್ಲ ಪಡ್ಕೋಬಹುದು ಅನ್ನೋದನ್ನು ಅದು ಹೇಳ್ತಾ ಹೋಗುತ್ತೆ. ಇಲ್ಲಿ ದೈವಿಕ ಆಶೀರ್ವಾದ ನಿಮಗೆ ಸದಾ ನಿಮ್ಮ ಜೊತೆನೇ ಇದೆ. ಓಕೆನಾ. ನಿಮ್ಮ ಮುಗ್ಧತೆಯ ಮನಸ್ಸಿನಿಂದ ಯೂನಿವರ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವೊಂದು ಆಧ್ಯಾತ್ಮಿಕ ಜರ್ನಿನ ನೋಡ್ತಾ ಇರ್ಬೋದು. ಇಲ್ಲಿ ಆಧ್ಯಾತ್ಮಿಕವಾಗಿ ನೀವು ಏನೋ ಒಂದು ಸರ್ಚ್ ಮಾಡ್ತಾ ಇರ್ಬೋದು. ಓಕೆನಾ. ಇಲ್ಲಿ ಆ ಸರ್ಚಿಂಗ್ ಏನಿದೆ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ತಾ ಇದೆ. ಒಂದು ನಿಮಗೆ ಎಲ್ಲ ರೀತಿಯಿಂದನೂ ಶೈನ್ ಮಾಡ್ತಾ ಇದೆ, ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಆ ಸೂಚನೆಯಿಂದನೇ ನೀವು ಇವಾಗ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಬರುತ್ತೆ, ನನಗೂ ಒಂದು ಜೀವನ ಇದೆ, ನಾನು ಎಲ್ಲರ ಚಿಂತೆನ ಬಿಟ್ಟು ನನ್ನದೇ ಆದಂಥ ಒಂದು ಪ್ರಪಂಚವನ್ನು ಕಟ್ಕೋಬೇಕು ಅನ್ನುವಂತಹ ಮನಸ್ಥಿತಿಯನ್ನು ನೀವು ಇದು ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಒಂದು ದೈವಿಕ ಸಂದೇಶ ನಿಮಗೋಸ್ಕರನೇ ಒಂದು ಒಳ್ಳೊಳ್ಳೆಯ ಅವಕಾಶಗಳನ್ನು ತಂದು ಕೊಡ್ತಾ ಇದೆ ಅಂತಲೂ ಹೇಳ್ಬೋದು.
ಇಲ್ಲಿ ಜಾಸ್ತಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಲೇಷನ್ಶಿಪ್ಪಲ್ಲಿ ಯಾರೋ ತುಂಬ ಜಗಳ ಮಾಡ್ಕೊಂಡಿದ್ದೀರಾ, ತುಂಬ ಕಿರಿಕಿರಿ ಮಾಡ್ಕೊಂಡಿದ್ದೀರಾ, ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಾ, ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ, ಬೇರೆಯವ್ರ ಮಾತುಗಳಿಂದ ಅವಮಾನ ಪಡ್ತಾ ಇದ್ದೀರಾ, ಸ್ವತಂತ್ರವಾಗಿ ಬದುಕಬೇಕು, ನಾನು ಈಗ ಸಾಕು, ಈ ಜೀವನನೇ ಸಾಕು, ನನಗೆ ಯಾರು ಹಂಗದಲ್ಲೂ ನಾನು ಬದುಕಬಾರ್ದು, ನಾನು ಸ್ವತಂತ್ರವಾಗಿ ಬದುಕೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿದೆ. ಓಕೆನಾ? ಇಲ್ಲಿ ನೀವು ಎಷ್ಟು ಯಾರ ಬಗ್ಗೆನೋ ಯಾರೋ ಏನೋ ಅಂದರು, ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳೋದಕ್ಕಿಂತ ನಿಮ್ಮಲ್ಲಿರುವಂತಹ ಶಕ್ತಿನ ಹೊರಹಾಕಿ, ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಹೊರಹಾಕಿ, ನಿಮ್ಮಲ್ಲಿರುವಂತಹ ಎನರ್ಜಿನ ಹೊರಹಾಕಿ. ಅಂದರೆ ನೀವು ಯಾವ ವಿಚಾರದಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಖುಷಿ ಪಡುತ್ತೋ ಅದರ ಕಡೆ ಗಮನ ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನೀವು ಏನೇ ಅನುಭವಿಸ್ತಿರ್ಬೋದು, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಅಂತ ಹೇಳಿದರೆ ಒಂದು ನೀವು ಧೈರ್ಯಯುತವಾದಂತಹ ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ತುಂಬಾ ನಿಮ್ಮಲ್ಲಿರುವಂತಹದ್ದು ಏನಪ್ಪ ಅಂತ ಹೇಳಿದರೆ ನೀವು ಯಾರಿಗೂ ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ. ಒಂದು ಸ್ವತಂತ್ರವಾಗಿ ನಾನು ಜೀವನ ಮಾಡ್ತೀನಿ, ನಾನು ಸ್ವತಂತ್ರವಾಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ, ಯಾರು ಏನೇ ಅಂದರೂ ಯಾರು ಏನೇ ಮಾಡಿದರೂ ನನ್ನ ದಾರಿ ಏನಿದೆಯೋ ಅದನ್ನೇ ನಾನು ನೋಡೋದು ಅನ್ನೋದಂಥ ಮನಸ್ಥಿತಿ ನಿಮ್ಮದು. ಆದರೆ ಇಲ್ಲಿ ನಿಮ್ಮಲ್ಲಿರುವಂಥ ಎಮೋಷನ್ಸ್ ಅಂದರೆ ನಿಮಗೆ ತೊಂದರೆ ಕೊಡ್ತಾ ಇರುವಂಥ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಕುಗ್ಗಿಸ್ತಾ ಇದ್ದಾರೆ, ನಿಮ್ಮ ಮನಸ್ಸನ್ನು ತುಂಬ ಕುಗ್ಗಿಸ್ತಾರೆ. ಅದರಿಂದ ಹೊರಬರೋ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ. ಅದರಿಂದ ನೀವು ಹೊರಗೆ ಬಂದು ನನ್ನದೇ ಆದಂಥ ಒಂದು ಲೈಫನ್ನು ಕಟ್ಕೋಬೇಕು, ನನ್ನದೇ ಆದಂಥ ಒಂದು ಜರ್ನಿನ ನೋಡಬೇಕು, ನನ್ನ ಖುಷಿ, ನನ್ನ ಫ್ಯಾಮಿಲಿ, ನನ್ನ ಜೀವನ ಅನ್ನೋದು ನಿಮಗೆ ಆಲ್ರೆಡಿ ಇಲ್ಲಿ ಅರ್ಥ ಆಗಿ ಹೋಗಿದೆ. ಓಕೆನಾ? ಬೇರೆಯವ್ರಿಗೋಸ್ಕರ ನಾನು ಇಲ್ಲಿವರೆಗೂ ಬದುಕಿದ್ದು ಸಾಕು, ಈಗ ನನ್ನ ಫ್ಯಾಮಿಲಿ, ನನ್ನ ಪ್ರಪಂಚ, ನನಗೋಸ್ಕರ ನಾನು ಬದುಕಬೇಕು, ಏನೇ ಬದುಕಿದ್ರು ನಾನು ನನ್ನದೇ ಆದಂತಹ ನೀವು ಬಾಂಡ್ರಿ ಏನು ಹಾಕ್ಕೊಂಡಿದ್ರು ಆ ಬಾಂಡ್ರಿಲೇ ನಾನು ಬದುಕಬೇಕು. ಆ ಬಾರ್ಡ್ರ್ ಬಿಟ್ಟು ನಾನು ಯಾವ ಕಡೆನೂ ಹೋಗಬಾರ್ದು, ನನ್ನ ಖುಷಿ, ನನ್ನ ನೆಮ್ಮದಿ ನನ್ನ ಜೊತೆನೇ ಇರಬೇಕು, ನಾನು ಅಂದ್ಕೊಂಡಂಗೆ ಇವತ್ತಿನ ಜೀವನನ ನಾನು ರೂಪಿಸ್ತೀನಿ, ಇವತ್ತಿನ ಜೀವನನ ನಾನು ನೋಡ್ತೀನಿ ಅಂತ ಅನ್ನುವಂತಹ ಮನಸ್ಥಿತಿಯಲ್ಲಿ ತುಂಬ ಖುಷಿಯನ್ನು ಅನುಭವಿಸ್ತಾ ಇದ್ದೀರಾ, ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದೀರಾ, ಇಲ್ಲಿ ಸಕ್ಸಸ್ಸನ್ನು ಅನುಭವಿಸ್ತೀರಾ. ನಿಮ್ಮ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇವಾಗ ಹುಣ್ಣಿಮೆಯ ನಂತರ ನಿಮಗೆ ಫೈನಾನ್ಷಿಯಲ್, ರಿಲೇಷನ್ಶಿಪ್, ನಿಮ್ಮ ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ನೀವು ಒಂದು ಗ್ರೋತನ್ನು ಪಡಿತೀರಾ, ಸಕ್ಸಸ್ಸನ್ನು ಪಡಿತೀರಾ, ಒಂದು ಚೇತರಿಕೆಯನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.